ಅಬ್ಬಬ್ಬಬ್ಬಬ್ಬ ಎಲ್ಲಿಗೆ ಹೊಂಟಿಲ್ಲೇ ಆ ನಮ್ನಿ ಧಡಮ್ 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 ಅಂತ ಹೊಂಟು ಬಿಟ್ಟಿಯಲ್ಲ ಹಂಗ ಒಂದ್ ನಮ್ನಿ ಹತ್ತಿ ಅಂಡಿಗೆ ಉಳ್ದ ಹೆಂಗ ಆಗಾಕತ್ತಲ್ಲ. ಏ ತಡಿ ಮಾರಾಯ ಒಟ್ಟು ನಾನು ಒಟ್ಟು ಕೆಲಸ ಐತಿ ಹೋಗಿ ಬರ್ತೇನೆ. ಬಾರ ದೀಪವ್ವ ದೀಪವ್ವ. ಹಾ ಇಲ್ಲೇ ಅದೇನ ಬಾರೇವ ಹಾನಲ್ಲ ಹೂನು ಅನ್ನೋದಲ್ಲೇ ಹುಡುಗಿದ ಬಾ ಪಟ ಪಟ ಬಾ. ಅಲ್ಲಿ ನೀನ್ ಇಲ್ಲಲ್ಲ ಇಲ್ಲೇ ನಾ ಮಾತಾಡ್ತಾನೆ ಹಂಗ ಹೊಂಟಿಯಲ್ಲ ನೀನು. ಥಾ 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 ಇವ್ರದೊಂದು ಆತಾಗ ಏನ್ರಿ ನಿಮ್ ಕಾಟ ಏನ್ ನಿಮ್ದು ಹರ್ಕತ್ತಿನ ಕೆಲಸ ನಿಂತತಿ ನನ್ನಿಂದ ಅಂತ ನಾನು. ಅಯ್ಯ ಮಾರ ಹಂಗ್ಯಾಕ ನಂಗೊಟ್ಟು ಹೇಳಿ ಹೋಗು ಎಲ್ಲಿ ಹೊಂಟಿ ಅಂತಂದು. ಅದ್ರಾಗೂ ಬೇರೆ ಹೊಸ ಸುಸಿನ ಕರ್ಕೊಂಡು ಹೊಂಟಿ ಎಲ್ಲಿ ಹೊಂಟಿ ಅಂತ. ಏನೋ ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೊಂಟಿದ್ದೆ. ನೀವು ಎಲ್ಲಿ ಹೊಂಟಿ ಎಲ್ಲಿ ಹೊಂಟಿ ಎಲ್ಲಿ ಹೊಂಟಿ ಎಲ್ಲಿ ಹೊಂಟಿ ಹಚ್ಚಿ ಬಿಟ್ಟಿರಿ. ಯಾಕ ಹೋಗಿ ಬನ್ನಿ ಹೇಳಿದ್ರೆ ಹಾಕದ್ದಲ್ಲನ. ನಿಮಗೆ ಹೇಳಬಾರ್ದು ಹೇಳಲಾರ್ದಂಗ ಹೋಗ್ಬೇಕು ಅಂತ ಹೊಂಟಿದ್ದೆ. ಇದ್ರಿಗೆ ಕುಂತೀರಲ್ಲ ಹರಿದ ಹುಡುಗಿ ಹೊರ ಹೊಂಟಾನ ಅನ್ನಂಗ ಕೇಳ್ತೀರಿ. ಹರಿದ ಹುಡ್ರನ್ನ ಹಿಡಿದು ಕೇಳ್ತಾರಲ್ಲ ಎಲ್ಲಿ ಹೊಂಟಿ ಏಟೊತ್ನಾಗ ಯಾಕೆ ಹೊಂಟಿ ಏಟೊತ್ತಿಗೆ ಬರ್ತಿ ಅಂತಂದು. ಹಂಗೆ ನಾನು ಹಿಡಿದು ಕೇಳಾಕತ್ತೀರಿ ನೀವು. ಏನು ಮಾಡ್ತೀರಿ ನನ್ನ ತಗೊಂಡು ನೀವು? ಎಲ್ಲ ಇವಳ ಯಾಕ ಬಾಳನ ತಲೆ ಬೇವ ಐಕಿದೆ ಸುಮ್ಮನೆ ಅದನ್ನ ಅಂತಂದ ಹಂಗ ನನ್ನ ತಲೆ ಮ್ಯಾಗ ಕುಂತು ಹರ್ಯಾಡ್ತಾಳ ನೋಡ್ಬೇವ ಐಕಿ. ಎಟ್ಟರ ಒಟ ಒಟ ಅಂತದ್ದಾಳು. ಬಾಯಿ ಸತ್ ಗಂಡು ಸಿಕ್ಕಾನ ಅಂದು ಇಟ್ಟು ಒಟ ಒಟ ಅಂತಿಲ್ಲ ನೀನ. ಅನ್ನ ನಾವಲ್ಲಿ ಬಾಯಿ ಸತ್ತು ಗಂಡ ನೀವು ಹೌದು ಬಿಡು. ಅನ್ನಕತ್ತಿದ್ರಲ್ಲ ಊರಾಗ ನಿನ್ನೆ ದಂಡ್ರ ಸಾರಕತ್ತಿದ್ರಲ್ಲ ನಿಮ್ ಬಗ್ಗೆ ನಾನು ಅದು ಹೌದಿಲ್ಲ. ಏನಂತಂದ್ಲೆ? ಕೇಳ್ರಪ್ಪ ಕೇಳ್ರಿ. ನಮ್ಮೂರ್ ಮಲ್ಲಪ್ಪ ಗೌಡ್ರಿಗೆ ಮಾತ ಬರಲ್ಲ. ಹೆಂಡತಿ ಇದ್ರಿಗಂತೂ ಮೊದ್ಲ ಬರಲ್ಲ. ಪಾಪ ಬಾಯಿ ಸತ್ತರದಾರ ಅಂತಂದು ದಂಡ್ರ ಹೊಡ್ಯಾಕತ್ತಿದ್ರಲ್ಲೇ. ಯವ್ವ ಯಾಕ ಇತ್ತಿತ್ತಾಗ ಈ ಹತ್ತಿ ಅಂಡಿಗೆ ಎಟ್ಟು ಮಾತಾಡಕತ್ತೈತಿ ನೋಡ್ಬೇವ. 3 ಜನ ಸ್ವಸ್ತ್ಯಾರ ಬಂದ್ರಿ ಇನ್ ನಾನು ಮನಿಗೆ ಹಿರೇಕೆ ಆದೆ ಅಂತಂದು ಸೊಕ್ಕ ಬೇವ ಸೊಕ್ಕ. ಯವ್ವ ನಿನ್ ಜಾಗ ತಗಣಕ್ ನೋಡಕತ್ತಾಳಕಿ. ಹುಷಾರಿರು. ಒಂದಿಟ್ಟು ಬಿಗು ಬಂದೋಬಸ್ನಾಗ ಇಟ್ಕ. ಅತ್ತಿ ವರ್ಷಿ ತೋರ್ಸ್ಬೇವ. ಎಂತ ಹೇಳ್ಕೊಡಕತ್ತಾರ ನೋಡಿ, ಎಂತ ಹೇಳ್ಕೊಡಕತ್ತಾರ. ಬ್ಯಾರಿ ಚಂದ ಹೇಳಕತ್ತೀರಿ ಕುತ್ಕೊಂಡು. ಬಿಡ್ರಿ ನೀವ್ ಹೇಳ್ದಂಗ ನಮ್ಮ ಅತ್ತಿಯರ್ ಮಾಡಂಗಲ್ಲ. ಅಂತ ಮಾಡೋ ಹೊತ್ನ್ಯಾಗನ ಮಾಡಿಲ್ಲ ಅವ್ರು ನಮಗ ಕೊಡೋ ಹೊತ್ನ್ಯಾಗ ಕಾಟ ಕೊಟ್ಟಲ್ಲ. ಈಗ ಮಾಡ್ತಾರಣ. ನೀವು ಒಟ್ಟು ಕೆಲಸ ಐತಿ ಸುಮ್ಮನಿರ್ರಿ ಬರ್ತಾನೆ ಅಂತ. ದೀಪವ್ವ ನೀನ್ರ ಹೇಳ್ತೀನವ? ಅದು ಅದು ಅವನ್ ನೋಡಕಂತ ಹೊಂಟೇವ್ರಿ. ಅದು ಅವ್ವ 2 ಸರಿ ಫೋನ್ ಹಚ್ಚಿದ್ರು ಎತ್ತವಲ್ಲ. ಅದಕ್ಕೆ ಆರಾಮದಳ ಇಲ್ಲ ಅಂತಂದು ನೋಡ್ಕೊಂಡ ಬಂದ್ರಾತು ಅಂತಂದು ಹೊಂಟೇವ್ರಿ. ಥೂ ಈ ಹುಡುಗಿ ಸುಮ್ಮನೆ ಇರೋದಿಲ್ಲ ನೋಡು. ನೀನು ಹೇಳ್ಬೇಡ ಅಂತ ಹೇಳಿದ್ದಿಲ್ಲ ನಾನು. ನನಗೆ ಗೊತ್ತಿತ್ತಲ್ಲಿ, ನನಗೆ ಗೊತ್ತಿತ್ತು ನೀ ಅಲ್ಲಿಗೆ ಹೊಂಟಿ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕಾಗಿ ನಿಲ್ಲಿಸಿದ್ ನಾನು. ಆ ಬದ್ಮಾಸ್ ಶಂಕರನ್ ಮನಿ ಬಾಗಿಲಿಗೆ ಹೋಗಿ ನಿಲ್ಲೋದು ನೀ ಅವಶ್ಯಕತೆ ಇಲ್ಲ. ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ನೀನು ಹೋಗೋ ಅವಶ್ಯಕತೆ ಇಲ್ಲ, ನನ್ನ ಸೊಸಿನೂ ಹೋಗಿ ಕರ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಹೌದಾ ಗೌರವ ಬೇಡವಾ ನೀನು ಹಿಂಗೆ ಹೇಳಕ್ಕೆ ಅದ ಹಂಗೆ ಹುಡುಗಿ ಕರ್ಕೊಂಡು ಹೋಗ್ತಾರನು. ಅಲ್ಲಿ ಅವ ಏನಾದ್ರು ದೊಡ್ಡ ರಾಮಾಯಣ ವಿಷಯ ನಿಂತಂದ್ರೆ ಯಾಕೆ ಬೇಕಾಗಿತಿ? ಬೇಡವಾ ಬೇಡ. ನೋಡ್ವಾ ದೀಪವ್ವ, ನನಗೆ ಬೇಕಾದ್ರನ್ನ ಕಳ್ಸಿದ್ದೆ ಒಬ್ರನ್ನ ಮನೆ ಕಡೆಗೆ. ಆರಾಮದಾರ ನಿಮ್ಮವ್ವಾರು, ಏನು ಚಿಂತೆ ಮಾಡ್ಬೇಕಾಗಿಲ್ಲ. ನಿಮ್ಮಪ್ಪ ಫೋನ್ ಕಸ್ಕೊಂಡಾನಂತ ನಿಮ್ಮ ಅವ್ವನ ಹತ್ರಿಂದ. ಹಾಗಾಗಿ ಅವ್ರು ಫೋನ್ ಎತ್ತುವಲ್ಲ ಅಟ್ಟ. ನಿಮ್ಮ ಅವ್ವನ ಫೋನ್ ನಿಮ್ಮ ಅಪ್ಪನ ಹತ್ರ ಐತಿ, ಅದಕ್ಕೆ ಅವ ಎತ್ತುವಲ್ಲ. ಈಗ ನಿಮ್ಮವ್ವಾರು ಆರಾಮದಾರಂತ. ಸುಮ್ಮನೆ ನೀವು ಹೋಗಿ ಅಲ್ಲಿ ಮತ್ತೆ ಅವಳು ಎದ್ದು ಮತ್ತೆ ಅವ್ರಿಗೆ ಕಿರಿಕಿರಿ, ನಿಮ್ಮ ಅಪ್ಪ ನಿಮ್ಮ ಅವ್ವ ಕಿರಿಕಿರಿ ಮಾಡೋದು ಬೇಡ. ಈಗೆಲ್ಲ ನೀರು ತಿಳಿ ನಿಲ್ಲಾಕತ್ತತಿ, ನಿಲ್ಲಾಕ್ ಬಿಡ್ರಿ. ನೀರು ತಿಳಿಯಾಗ ಮುಂದೆ ಮತ್ತೆ ಕೈ ಹಾಕಿ ಕಲಕಬಾರ್ದು, ಹೌದಲ್ಲ? ಸ್ವಲ್ಪ ದಿನ ಅವ್ರಿಗೂ ಟೈಮ್ ಕೊಡು, ಬರ್ತಾರ. ನಿಮ್ಮಪ್ಪ ಮನೆ ಬಿಟ್ಟು ಎಲ್ಲಿ ಅಳಿಗಾಡವಲ್ಲ ಜಾಸ್ತಿ. ಹಾಗಾಗಿ ಅವ್ರಿಗೂ ಏನು ಮಾಡಕ್ಕೂ ಆಗಕತ್ತಿಲ್ಲ. ಒಂದು ಸ್ವಲ್ಪ ಅರ್ಥ ಮಾಡ್ಕ. ನಿಮ್ಮವ್ವ ಆರಾಮದಾಳ, ನಾ ಹೇಳಾಕತ್ತೀನಿಲ್ಲ. ನನ್ನ ಮೇಲೆ ಭರೋಸೆ ಇರೋದಾದ್ರೆ ನಂಬೋದಾದ್ರೆ. ಇಲ್ಲ ಅನ್ನೋದಾದ್ರೆ ಹೊಕ್ಕನಿ ಅಂದ್ರೆ ಹೋಗಿ ಬಾ. ನಾ ಇದ್ರ ಮೇಲೆ ನಿಲ್ಲಸಂಗಲ್ಲ ನಿನ್ನ.
ನಿನ್ನ ಇನ್ನು ತಡಿಯಂಗೂ ಇಲ್ಲ ನಾನು ಹೋಗು. ನೀವು ಹೋಗ್ಬೇಕಂದ್ರೆ ಹೋಯ್ ಬಾ. ಇಲ್ಲವ ನಮ್ಮ ಮಾವ ಹೇಳಿದ್ನ ನಂಬ್ತಾನೆ ಅನ್ನೋದಾದ್ರ ನಂಬು. ಅಲ್ರಿ ಆರಾಮರ ಅದಾಳಲ್ಲ ಅಷ್ಟ ಸಾಕು ನಮಗ್ ಮತ್ ಇನ್ನೇನೈತಿ. ಆರಾಮಿದ್ರು ಸಾಕು. ಫೋನ್ ಎತ್ಲಾರ್ದ್ ನೋಡಿ ನಾನು ಏನ ಅಂತಂದು ಹೆದರಿ ಬಿಟ್ಟಿದ್ದೆ. ಹೇಳ್ತದನಲ್ಲ ಅವನು ಆರಾಮದಾಳ ಅಂತಂದು. ಹೆಂಗಂದಿವ ದೀಪವ್ವ? ಇಲ್ರಿ ಮಾವರ, ನೀವು ಹೇಳಿದ್ರಲ್ಲ ಅವು ಆರಾಮದಾಳ ಅಂತಂದು ಆತ್, ನನಗಷ್ಟೇ ಸಾಕು. ಅವು ಆರಾಮಿದ್ರಷ್ಟೇ ಸಾಕು. ನಾ ಮತ್ತೆ ಅಲ್ಲಿ ಹೋಗಿ ನಮ್ಮ ಅವ್ಗ ತೊಂದರೆ ಆಗಕ್ಕೆ ನಾ ಇಷ್ಟಪಡೋದಿಲ್ರಿ. ಇರ್ಲಿ ಸ್ವಲ್ಪ ದಿನ ಹೋಗ್ಲಿ. ಆತ್ ಹಂಗಾರೆ ನಡಿ ಒಳಗೇನು. ಅಯ್ಯೇ ಎಲ್ಲಿ ಹೊಂಟ್ರಿ ನೀವು? ಎಲ್ಲಾರು ತಯಾರಾಗಿ. ಓಹ್ ಬೀಗತೀರ? ಯಾವಾಗ ಬಂದ್ರಿ ಬೀಗ್ತೀರ? ಅಯ್ಯ ಯಾಕ್ರಿ ಹಂಗಂತೀರಿ ಗೌರಕ್ಕರ? ಈಗ ನಾನು ಇನ್ನೇನ ಬಂದಿಲ್ಲನ? ಏನೋ ನೋಡಿದ್ರು ನೋಡ್ಲಿದ್ರ ಗತಿ ಮಾತಾಡ್ತೀರಲ್ಲ. ಅಯ್ಯ ಮತ್ತೆ ಹೌದವ ಮಾತಾಡ್ಬೇಕಾಕತ್ ಮತ್ತೆ. ಇದ್ರಿಗೆ ನಿಂತ್ರು ಯಾವ ಊರಕ್ಕಿವ ಏನವ ಆರಾಮದೇನವ ಬಿಟ್ಟಿಯನವ ಏನೋ ಒಂದು ಮಾತು ಕೇಳಲಿಲ್ಲ. ಆ ಮಗಳು ಕೂಟ ಹಂಗ ಸೀದಾ ಕೊನೆಗೆ ಹೋಗಿ ಹೊಕ್ಕಂಬಿಟ್ರಿವ. ತಾಯಿ ಮಗಳು ರಾತ್ರಿ ಉಣ್ಣಾಕ್ ಸತಿ ಹೊರಗೆ ಬರ್ಲಿಲ್ಲ. ಏನ ಮನಿನ ಇದೇನ ಧರ್ಮಛತ್ರ ಏನ್ ಕೊಂಡ್ವಾಡು ಒಂದು ಗೊತ್ತಾಗ್ಲಿಲ್ಲ ನನಗೆ. ಇದ್ರಿಗೆ ನಿಂತನಿ ಹೌದವ ಆರಾಮದೇನವ ಅಂತ ಒಂದು ಮಾತು ಮಾತಾಡಕ್ ತ್ರಾಸ ಆತ್ ನಿಮಗೆ. ಮತ್ತ ನೀವ್ ಯಾವಾಗ ಬಂದಿರಿ ಏನ್ ಬಂದಿರಿ ಮತ್ತ ಕೇಳ್ಬೇಕಾಕತ್ತಿಲ್ಲ ನಾವು. ಸೀದಾ ಒಳಗ್ ಹೋಗಿ ಕೊನೆಗೆ ಹೊಕ್ಕೊಂಡ್ರ ಏನ್ ಅದೀರಿ ಏನ್ ಹೋಗಿರಿ ಏನಂತ ಗೊತ್ತಾಕತಿ. ನಿಮ್ ಮಗಳಂತೂ ತಿಜೇರಿ ತುಂಬಾ ತಿನ್ಸಿ ತುಂಬ್ಕೊಂಡು ಇಟ್ಕೊಂಡಿರ್ತಾಳ. ಆಕಿಗೇನು ಒಂದಿನ ಕೊನೆ ಬಿಟ್ಟು ಹೊರಗೆ ಬರ್ಲಿಲ್ಲ ಅಂದ್ರು, ಒಂದಿನ 2 ದಿನ ಬರ್ಲಿಲ್ಲ ಅಂದ್ರು ನಡೀತೈತಿ. ಅದ್ರ ಅದನ್ನ ತಿಂದು ಆಕಿ ದಿನ ದೂಡ್ತಾಳ ಹೆಂಗಾರ. ಇಲ್ರಿವ ಇಲ್ಲ, ಏನ್ ಮಾಡ್ಬೇಕು ನನ್ನ ಮಗಳ ಕಷ್ಟನ ನೋಡಕ್ ಆಗ್ಲಿಲ್ಲ ನನ್ನ ಕೈಲಿ. ನಿಮ್ಗೇನು ಮಾತಾಡ್ಸ್ಬಾರ್ದು ಅಂತಲ್ಲ, ನನ್ನ ಮಗಳ ಕಷ್ಟನ ಅಂತ ದೊಡ್ಡದಿತ್ತಲ್ಲವ. ಹಂಗಾಗಿ ನನ್ನ ಮಗಳ ಕಷ್ಟ ಕೇಳೋನು ಅಂತಂದು ಹೋಗಿ ಕುತ್ಕೊಂಡೆ. ಏನ್ ಮಾಡೋದು ತಾಯಿ ಮಗಳು ಇಬ್ರು ಸಾಕಾಗಿ ಎಂದಲ್ಲೇ ಕಣ್ಣು ಮುಚ್ಕೊಂಡು ಮಕ್ಕಂಡನೆ ಗೊತ್ತಾಗ್ಲಿಲ್ಲವ. ಹಿಂಗ ತಾಯಿ ಮಗಳು ಇಬ್ರು ಹಂಗ ಮಕ್ಕಂಬಿಟ್ಟವಿ. ಎಂತ ಕಷ್ಟ ಈ ನಮ್ನಿ ಕಷ್ಟ ಎಲ್ಲ ಇದ್ರ, ಈ ನಮ್ನಿ ಎಲ್ಲ ಟೆನ್ಷನ್ಗಳು ಇದ್ರ ಎಲ್ಲಿ ಹೊಟ್ಟೆ ಸಿಗ್ತೈತಿವ, ಎಲ್ಲಿ ಹೊಟ್ಟೆ ಸಿಗ್ತೈತಿ. ಯಾಕೆ ಕೂಳು ಬೇಡ ನೀರು ಬೇಡ ಅಂತ ಅನ್ನಿಸ್ಬಿಡ್ತತಿ. ಹಡದ ಮಕ್ಕಳ ಜೀವನ ಹಿಂಗ ಹಾಳಾಗತ್ರ. ಯಾ ತಾಯಿ ಹೊಟ್ಟೆ ಸಿಗ್ತೈತಿವ, ಯಾ ತಾಯಿ ಹೊಟ್ಟೆ ಸಿಗ್ತೈತಿ. ಅಯ್ಯ ಹೌದು ಪಾಪ ಮಕ್ಕಂಬಿಟ್ಟಿದ್ರೇನು ನೀವು ನಿನ್ನೆ? ಹೂನಯ್ಯವ ಹೌದು ಅಯ್ಯವ್ವ. ಅದಕ್ಕ ಅಂತಾನೆ ಯಾವ್ದ ಬೆಕ್ಕರ ಇಲಿಯರ ಏನ ನಾಯಿಗೆ ಹೊಕ್ಕಂತ ಏನ ನಿಮ್ ಕೊನೆಗ ಆ ಪ್ಲಾಸ್ಟಿಕ್ ಹಾಳಿ ಆವಾಜ್ ಆಗಕತ್ತಿತ್ತವ. ಕರ ಪರ ಆವಾಜ್ ಬರಾಕತ್ತಿತ್ತು. ನನ್ ನಿನ್ನೆ ಒಟ್ಟು ಗೊತ್ತಾಗಿದ್ರ ಬಂದ್ ಒಂದ್ ಚಾಪ್ ಗಿಪ್ಪಲ್ ತಗೊಂಡ್ ಹೊಡೆದ್ ಓಡಿಸ್ಬಿಡ್ತಿದ್ದೆ. ಏನ್ ಮಾಡ್ಲಿ ನನಗ್ ಗೊತ್ತಾಗ್ಲಿಲ್ಲ ನೋಡ್ರಿ. ನಾವೇನ ನೀವ ಉಣ್ಣಾಕತ್ತೀರನ ನೀವ ತಿನ್ನಾಕತ್ತೀರನ ಏನ ಬಂದಿದ್ರಲ್ ಮತ್ತ ಹೊರಗ್ಲಿಂದ ಏನ್ರ ತಗೊಂಬಂದಿದ್ರನ ಪ್ಲಾಸ್ಟಿಕ್ ಹಾಳ್ಯಾಗ. ಮತ್ತ ತಾಯಿ ಮಗಳು ಸೇರ್ಕೊಂಡು ತಿನ್ನಾಕತ್ತಿದ್ದಾರ ಬಿಡು ಅಂತಂದು ನಾವು ಸುಮ್ಮನಾದಿ ನೋಡು. ಪಾಪ ನೀವು ಮಕ್ಕಂದಿದ್ರಿ ಅಂತೀರಿ ನೀವು. ಯಾ ನಾಯಿ ಬಂದತ್ತ ಏನ ಸುಡುಗಾಡ್ ನಾಯಿ, ಬೀದಿ ನಾಯಿ, ಹಳೆ ನಾಯಿ, ಹಳೆ ಕೆರ ತಗೊಂಡ್ ಹೊಡಿಬೇಕಾಗಿತ್ತು ನೋಡ ನಾಯಿ. ನಂಗ ಚೂರು ಗೊತ್ತಾಗಿದ್ರ ಮೈ ಒಳಗ ಚರ್ಮ್ ಸುಲಿಯಂಗ್ ಹೊಡಿತಿದ್ದ ನಾಯಿಗೆ. ಏನ್ ಮಾಡದ್ ಬಿಡ್ರಿ ಹೋಗ್ಲಿ. ಪಾಪ ಒಂದ ಕಣ್ಣಾಗ ಯಾಕಳ್ತೀರಿ? ಅಳಬಾಡ್ಬಿಡ್ರಿ ಅಳಬಾಡ್ರಿ. ಕಣ್ಣಾಗ ಒಂದ್ ಹನಿ ನೀರಿಲ್ಲ, ಮೂಗಿನಾಗ ಊಟ ಸುಂಬಳಲ್ಲ. ಇರ್ಲಿ ಬಿಡ ಇವ ಅಳಬೇಡ. ಹಂಗ ಹಡದ ಮಕ್ಳು ಸಂಕಟ ಅಂದ್ರ ಅಷ್ಟ ಇರ್ತತಿ ಅದು. ಈಗ ಏನ್ ಮಾಡಕತ್ತಾವ ನಿನ್ ಮಗಳು? ಮಕ್ಕಂಡಾಳು ನೀ ಎದ್ದಾಳು? ಇವ ಎದ್ದಾಳಿ ಇವ ಅದ ಅಂತ ಕುಂತ ಹುಡಿ ಪಾಪ. ಅದಕ್ಕ ನಾನ ತಡಿಯವ ನಾನು ಮಾತಾಡ್ತೀನಿ ನಿಮ್ಮ ಮನೆಯವ್ರ ಹತ್ರ ಅಂತಂದ್ ಬಂದೆ. ಮತ್ತ ಇವ್ರೆಲ್ಲ ಹೊಂಡಾಕ್ ತಯಾರಾಗಿದ್ರಲ್ಲ ಅದಕ್ಕ ಮತ್ತ ಓಡಿ ಬಂದಿವ ನಾನು. ಮತ್ತ ಮಾತಾಡೋನ್ ತಡಿಯವ ಮತ್ ಹೋಗಿದಾರು ಅಂತಂದು. ಏನ್ ಮಾಡದವ ಹಡದ ಮಕ್ಳ ಸಂಕಟ. ಹೌದವ ಪಾಪ ಹಡದ ಮಕ್ಳ ಸಂಕಟ. ಎಷ್ಟು ಕಷ್ಟ ಕೊಟ್ಟವಿ ನಿಮ್ ಮಗಳಿಗೆ. ಹಂಗ ನಿಗಿ 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 ಕೆಂಡದ ಮ್ಯಾಗ ನಿಲ್ಲಿಸ್ಬಿಟ್ಟ ನೋಡ್. ಹೌದಿಲ್ಲವ? ಅದು ಹೊಳಿಗೆ ಹೋಗಿ ದಿನ 100 ಕೊಡ ನೀರ್ ತರ್ತಾಳ ನಿಮ್ ಮಗಳು. ಅಲ್ಲಿ ಒಂದಿನ ಹೊಳಿಗೆ ಹೋಗಿ ನೀರ್ ತರ್ತಾಳ, ಒಂದಿನ ಅಲ್ಲಿ ಬೋರ್ ನೀರಿನ ನಳ ಅದಾವಲ್ಲ ಅತ್ತ ಓಣ್ಯಾಗ ಅಲ್ಲಿಂದ ನೀರ್ ತರ್ತಾಳ, ಒಂದಿನ ಕೈ ಬೋರ್ ಹೊಡೆದ್ ನೀರ್ ತರ್ತಾಳ, ಒಂದಿನ ಬಾವಿಗೆ ಹೋಗಿ ನೀರ್ ತಗೊಂಡ್ಬರ್ತಾಳ. ಎಲ್ಲರಿಗೂ ಅಡಿಗೆ ಮಾಡಿ ಹಾಕ್ತಾಳ, ಎಲ್ಲರ ಅರ್ಬಿ ಒಗಿತಾಳ, ಬಾಂಡೆ ತೊಳಿತಾಳ, ಎಲ್ಲಾರ್ಗು ಅಕ್ಕಿನ ಕುಂದರ್ಸಿ ಮೈ ನೀರ್ ಹಾಕಿ ಮೈ ತೊಳಸಿ ಕಳಿಸಿ ಬಿಡ್ತಾಳ. ಎಲ್ಲರಿಗೂ ಉಣ್ಣಾಕ್ ಮಾಡಿ ಹಾಕ್ತಾಳವ ನಿಮ್ ಮಗಳು. ತರ 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 ಅಡಿಗೆ ಮಾಡಿ ಹಾಕ್ತಾಳ. ಯವ್ವಲ್ಲ ಅತ್ತಿ. ಅತ್ತಿ ಮುಂಜಾನೆ ಅತ್ತಿಯನ 4 ಗಂಟೆ ಕೇಳ್ತಾಳ. 4 ಗಂಟೆಕ ಎದ್ದಕಿನ ಅತ್ತಿ ಅದನ್ನ ಮಾಡ್ಲೇನ್ರಿ, ಅತ್ತಿ ಇದನ್ನ ಮಾಡ್ಲೇನ್ರಿ, ಅತ್ತಿ ಅದನ್ನ ತಿಂತೀರೇನ್ರಿ, ಅತ್ತಿ ಇದನ್ನ ತಿಂತೀರೇನ್ರಿ, ಮಾವ ಚಾ ಕುಡಿತೀರೇನ್ರಿ, ನಾಷ್ಟ ಮಾಡ್ತೀರೇನ್ರಿ, ಇಲ್ಲಿ ಕುಂದ್ರಿ ಅಲ್ಲಿ ಹೇಳ್ರಿ ಜಳಕ ಮಾಡ್ರಿ. ನಿಮ್ಮ ಮಗಳು ಇಷ್ಟೆಲ್ಲ ಮಾಡಿದ್ರು ಒಂದು ತುತ್ತು ಕೂಳು ಕೊಡಂಗಿಲ್ಲ ಆಕಿಗೆ ನಾವು.
ಹಿಂಗ ಉಪವಾಸ ಹಾಕ್ತೇವೆ, ಹೊಡಿತೇವಿ, ಇಡೀ ದಿನ ಹೊಡಿತೀನಿ. ನಾ ಹೊಡಿತೇನೆ, ನನ್ ಗಂಡ ಹೊಡಿತಾನ, ಅಕ್ಕಿ ಗಂಡ ಹೊಡಿತಾನ, ಎಲ್ಲರೂ ಸೇರಿ ಹಿಂಗ ಹೊಡಿತೇವಿ ನೋಡುವ. ಅಷ್ಟು ಹೊಡ್ತಾ ತಿಂದು ಇಷ್ಟು ಕೆಲಸ ಮಾಡಿ ಮತ್ತೆ ನಿಮ್ಮ ಮಗಳು ಹೊಲಕ್ಕೆ ಹೋಗಿ ಬರ್ತಾ. ಇಡೀ ದಿನ ಹೊಲದಾಗ ಬಿಸಿಲಾಗ ಬಿಸಿಲು ನೀರು ಕುಡಿದು ಬರ್ತಾಳ ಯವ್ವ ನಿನ್ನ ಮಗಳು. ಹೌದವ್ವ ಹೌದು. ಎಷ್ಟು ಕಷ್ಟ ಐತಿ ಯವ್ವ ನಿನ್ನ ಮಗಳಿಗೆ, ಎಷ್ಟು ತ್ರಾಸ ಕೊಡಕತ್ತೇವೆ ಯವ್ವ ನಿನ್ನ ಮಗಳಿಗೆ ನಾವು. ಪಾಪ ನಿನ್ನ ಮಗಳ ಜೀವನ ಹಾಳಾಗಿ ಹೋಗಿತ್ತಲ್ಲವ. ಥೋ 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 ಥೋ, ಎಷ್ಟು ಕೆಟ್ಟರದೇವ್ ನೋಡುವ ನಾವು ಎಲ್ಲಾರು. ಹೌದಿಲ್ಲ? ಏನ್ ಮಾಡ್ಬೇಕಂತ ಮಾಡಿ ಜೈಲಿಗೆ ಹಾಕಿಸ್ತೇನೆ ನಮ್ಮನ್ನ? ಓಹ್, ಕಂಪ್ಲೇಂಟ್ ಕೊಡು ಹೋಗು. ನೀ ಎಲ್ಲಿ ಬರೋದ? ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲೇ ಕಂಪ್ಲೇಂಟ್ ಕೊಟ್ಟು ನಮ್ಮನ್ನು ಹೆಸರು ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ಬಿಡ್ಬೇಕಾಗಿತ್ತಿಲ್ಲೇವಾ? ಎಷ್ಟು ಕೆಟ್ಟರದೇವ್ ನಾವು. ಯಾಕೆ ಬಿಡಾಕ್ ಹೋದಿ ನಿಮ್ಮನ್ನ? ಪಾಪ ನೀ ಒಳ್ಳೆಕೆಲ್ಲ, ಅದಕ್ಕೆ ಮತ್ತೆ ಇನ್ನೂ ಇಲ್ಲಿ ನಿಂತ್ಕೊಂಡು ಕೇಳಾಕತ್ತಿ. ನೀನ್ ಜಾಗದಾಗ ಬೇರೆ ಯಾರು ಇದ್ದಿದ್ರಿ ಅವ್ವ, ಇಟ್ರ ತನಕ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತಿದ್ರು ನಮ್ಮನ್ನು ಹೋಗಿ. ಪಾಪ ಮಗಳ ಜೀವನ ಹಾಳಾಗಬಾರ್ದು ಅಂತ ಇಲ್ಲಿ ನಿಂತಿ, ಅದಲ್ಲವ? ಅಯ್ಯ ಅತ್ತಿಯಾರ, ನಮ್ಮವ್ವ ಬಾಯಿ ಸತ್ತಕ್ಕೆ ಅಂತಂದು ಸುತ್ತಿ ಬಳಸಿ ಮಾತಾಡಕ್ ಹೋಗ್ಬೇಡ್ರಿ. ನೀವು ಇದನ್ನೆಲ್ಲ ಮಾಡಿರಿ ಅಂತ ನಾ ಏನು ಹೇಳಿದ್ನೇನ ನಿಮಗೆ? ನನಗೇನು ಕಷ್ಟ ಆಗಕತ್ತತಿ ಮನ್ಯಾಗ ಅದನ್ನ ಹೇಳೇನ್ರಿ ನಮ್ಮ ಅವ್ಗ. ನಾನು ಏನೋ ಬೇರೆ ಏನೇನಾರ ಹೇಳಿಲ್ಲ. ನೀವು ಸುಮ್ಮನೆ ಹೆಂಗಾರ ಮಾತಾಡಕ್ ಹೋಗ್ಬೇಡ್ರಿ. ನಮ್ಮವ್ವ ಬಾಯಿ ಸತ್ತಕ್ಕೆ ಅಂತಂದು ನನಗೆ ಅಪ್ಪಿಲ್ಲ ಅಂತಂದು ಹಿಂಗ ನೀವು ಏನ್ ತಿಳಿತೈತೆ ಅದನ್ನ ಮಾತಾಡಿ ಹೆಂಗ್ ಬೇಕು ಹಂಗ ಬಾಯಿ ಹೊಳಸಾಕ್ ಹೋಗ್ಬೇಡ್ರಿ. ಯವ್ವ ಹೌದು ಬಿಡವ, ನೀನು ಬಾಯಿ ಸತ್ತಕ್ಕಿ, ನಿಮ್ಮವ್ವನೂ ಬಾಯಿ ಸತ್ತಕ್ಕಿ, ನಾವ ನೋಡಿರ್ಲಿ ಬಂಬಡ ಬಜಾರ್ ಹೋದಿಲ್ಲ, ನಾನ ಗಲಾಗ್ ಗಂಗಿ ಹೋದಿಲ್ಲವ? ಹೌದು ಬಿಡವ. ಗೌರ ಸುಮ್ಮನೆ ಇರ್ತೀಯ ನೋಟ? ಅಯ್ಯ ಆಕಿ ಸುಮ್ಮನಿದ್ದಕ್ಕ ನಾ ಇಲ್ಲಿಗೆ ಇಟ್ಟಾಗಳಲ್ಲ ಬಾಳಿವಿದು. ಆಕಿ ಮಾತಾಡ ಹೊತ್ನಾಗ ಮಾತಾಡಕ್ ಚಾಲು ಮಾಡಿದ್ರ ಇದು ಇಲ್ಲಿಗೆ ಬಂದು ಹತ್ತದಲ್ಲ. ಆಕಿ ಬಾಯಿ ಮುಚ್ಚನ್ ಕುಂತ ಇಲ್ಲಿಗೆ ಬಂದಿರೋದದು. ಈಗ ಆಕಿ ಬಾಯಿನ ಮುಚ್ಚಿಸ್ತೇನ ನೀನು? ಸುಮ್ಮನಿರೋಟ. ಯವ್ವ ಮಗಳ ಬ್ಯಾಡ ನಡಿ, ಯವ್ವ ನಡಿ, ಹೋಗ ನಡಿ ನಮ್ಮ ಮನೆಗೆ. ಇಲ್ಲೇ ನಮ್ಮ ಮಾತು ಕೇಳೋರು ಯಾರು ಇಲ್ಲ ನಡಿ. ನನಗ ಏನಮ್ಮ ನೀ ಮಾತಾಡಕತ್ತಾರ, ನೀ ಹೆಂಗ್ ತಡ್ಕೊಂಡಿದ್ದಿ ಅನ್ನೋದು ನನಗೀಗ ಅರ್ಥ ಆಗಕತ್ತತಿ. ನಡಿಯೇವ ಹೋಗ ನಡಿ ಅತ್ತಾಗ. 3 ಹೊತ್ತಿಲಕ್ರೆ ಒಂದೇ ಹೊತ್ತು ಉಂಡು ಬದುಕನಂತ. ಹೋಗ ನಡಿ ಅತ್ತಾಗ. ಈಗ ಅರ್ಥ ಆಗಕತ್ತತಿ ನಡಿಯವ ನನಗ. ನೀನು ಫೋನ್ಯಾಗ ಹೇಳ್ತಿದ್ದಿ, ಆದ್ರೂ ನಾನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಈಗ ಗೊತ್ತಾಗಕತ್ತವ ನನಗ, ಈಗ ಗೊತ್ತಾಗಕತ್ತತಿ ನನ್ನ ಮಗಳು ಎಂತ ಕಷ್ಟ ಅನುಭವಿಸಕತ್ತತಿ ಅಂತಂದು. ನಡಿಯವ ಮಗಳ ನಡಿ ಅತ್ತಾಗ. ಬೇಡ ನಡಿ, ಏನು ಮಾತಾಡೋದು ಬೇಡ, ಏನು ಮಾತಾಡಿ ಏನು ಉಪಯೋಗ ಇಲ್ಲ ಅನ್ನೋ ಅನ್ಸಾಕತ್ತೈತಿ ನನಗೂ ಇಲ್ಲಿ. ನಡಿವ, ನೀನು ಏನದ ನೋಡ, ಅರ್ಬಿ ಏನದ ನೋಡು, ತಗೊಂಬಿಡು, ಹೊಂಟ ಬಿಡ ಈಗ.